ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪಾಯಸ ಮಾಡಿದ್ದೀನಿ. ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಸ್ವಲ್ಪ ಸಾವಿಗೆ ಹಾಕಿ ಪಾಯಸ ಮಾಡಿದ್ದೀನಿ. ಹೆಸರು ಬೇಳೆನೂ ತೊಗರಿ ಬೇಳೆ ಸೇರಿಸಿ ಪಾಯಸ ಮಾಡಿದ್ರೆ ಸಖತ್ತಾಗಿರುತ್ತೆ. ಆಮೇಲೆ ಹಾಲು ಹಾಕಿದ್ದೀನಿ. ಹಾಲು ಹಾಕಿ ಬರೀ ಬಾದಾಮಿ ಮಾತ್ರ ಒಗ್ಗರಣೆ ಮಾಡಿದ್ದೀನಿ ತುಪ್ಪದಲ್ಲಿ ಪುಡಿ ಮಾಡಿ ಬಾದಾಮಿನ. ಸಖತ್ತಾಗಿರುತ್ತೆ. ಇದ್ರ ರೆಸಿಪಿ ಒಂದ್ಸತಿ ತೋರಿಸ್ತೀನಿ ನಿಮಗೆ. ತೊಗರಿಬೇಳೆ ಹೆಸರು ಬೇಳೆ ಎರಡರದ್ದು ಪಾಯಸ ಸೂಪರಾಗಿರುತ್ತೆ. ಬಿಸಿ ಇರು, ಆಮೇಲೆ ಹಾಕ್ತೀನಿ. ತೊಗರಿಬೇಳೆ ಹೆಸರುಬೇಳೆ ಹಾಕಿ ಪಾಯಸ ಮಾಡಿದ್ದೀನಿ ಫ್ರೆಂಡ್ಸ್. ಬಿಸಿಲು ಅಂತ ಚೆನ್ನಾಗಿರುತ್ತೆ ತೊಗರಿಬೇಳೆ ಪಾಯಸ ಮಾಡಿದ್ರೆ. ಹಾಲೆಲ್ಲ ಹಾಕಿ ಮಾಡಿದ್ದೀನಿ ಸಖತ್ತಾಗಿ. ನೆನ್ನೆ ಕೇಕ್ ಮಾಡಿದ್ದೆ ನೈಟ್. ಅದ್ರ ರೆಸಿಪಿನೂ ಶೂಟ್ ಮಾಡಲಿಲ್ಲ, ಕೇಕ್ ಮಾಡಿದ್ದು ಶೂಟ್ ಮಾಡಲಿಲ್ಲ. ನೈಟ್ 10:30ಗೆ ಕೇಕ್ ಮಾಡಿಕೊಂಡು 12 ಗಂಟೆಗೆ ತಿಂದ್ವಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿತ್ತು ಕೇಕ್. ಒಂದೇ ಹಿಂಸೆ ಮಾಡ್ತಾ ಇದ್ಲು, ಕೇಕ್ ಮಾಡು ಅಂತ. ಅದಕ್ಕೆ ಅಷ್ಟೊತ್ತಲ್ಲಿ ಕೇಕ್ ಮಾಡಿದೆ. ಚೆನ್ನಾಗಿತ್ತು. ಏನು ಮಾಡ್ಬಿಟ್ಟು ಅದು ವಿಡಿಯೋನು ಶೂಟ್ ಮಾಡಲಿಲ್ಲ, ಮಾಡಿದ್ದು ತೋರಿಸ್ಲಿಲ್ಲ. ಎಲ್ಲ ತಿಂದ್ಬಿಟ್ವಿ ಒಂದೇ ಸತಿ, ಎಲ್ಲ ಖಾಲಿ. ಬರ್ತಡೇಗೆ ಮಾಡ್ತೀನಿ ಫ್ರೆಂಡ್ಸ್ ಕೇಕ್, ಅವಾಗ ತೋರಿಸ್ತೀನಿ ನಿಮ್ಗೆ. ನಿನ್ನೆ ಒಂದು ಮೂವಿ ನೋಡ್ದೋ, ಯಾವ್ದು ಗುರು ಶಿಷ್ಯರ್, ಚೆನ್ನಾಗಿತ್ತು. ಅದೇನ್ ಚೆನ್ನಾಗಿರ್ಲಿಲ್ಲ. ನೀನ್ ಬಿಡ, RR ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಗುರು ಶಿಷ್ಯರು ನೋಡ್ದ. ಕಾಮಿಡಿ ಚೆನ್ನಾಗಿತ್ತು. ನೀನ್ ಸುಮ್ನೆ ಇರಿ, ಇವಾಗ ಯಾವ ಮೂವಿ ಬೇಡ. ಇವಾಗ ಪಾಯಸ ಮಾಡಾಯ್ತು ಫ್ರೆಂಡ್ಸ್. ಬೆಳಿಗ್ಗೆ ನನ್ನ ಮಗಳು ಚಿತ್ರಾನ್ನ ಮಾಡಿದ್ಲು. ಕ್ಯಾರೆಟ್ ರೈಸ್ ಅಂತೆ, ಕ್ಯಾರೆಟ್ ರೈಸ್ ಮಾಡಿದ್ಲು. ನಾನು ಒಂಚೂರು ತಿಂದಿಲ್ಲ, ಹೆಂಗಾಯ್ತು ಅಂತಾನು ಗೊತ್ತಿಲ್ಲ. ಬರೀ ಹಾಲು ಬ್ರೆಡ್ ಅಷ್ಟೇ ತಿಂದಿದ್ದೀನಿ. ಅವ್ರು 3 ಜನ ಮಾತ್ರ ಕ್ಯಾರೆಟ್ ರೈಸ್ ಮಾಡ್ಕೊಂಡು ತಿಂದವ್ರೆ. ನಾನಿವಾಗ ಎದ್ದು ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅನ್ಕೊಂಡು ಹೋದೆ. ಆಮೇಲೆ ತೊಗರಿಬೇಳೆ ಹಾಕಿ ಪಾಯಸ ಮಾಡಿಬಿಟ್ಟೆ. ಸಖತ್ತಾಗಿರೋ ಪಾಯಸ. ಅದ್ರ ಜೊತೆಗೆ ಹೆಸರುಬೇಳೆನೂ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಏನು ಆಯ್ತು, ಕಲ್ತ್ಬಿಟ್ಲಂತೆ. ಎಲ್ಲ ಅಡುಗೆ ಕಲ್ತ್ಬಿಟ್ಟವಳೆ. ಇವಾಗ ಅನ್ನ ಮಾಡವಳೆ, ಹೆಸರು ಕಾಳು ಸಾಂಬಾರು ಮಾಡವಳೆ. ಎಲ್ಲರಿಗೂ ಆತೈತ ಸಾರು. ನಾನು ಪಾಯಸ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಇವತ್ತು ನನ್ನ ಮಗನಿಗೆ ಅಲ್ಲಿ ನೋವು ಅಂತ ಇವತ್ತು ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದ. ಬಾಪ್ಟಿಸ್ಟ್ಗೆ ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿಸ್ಕೊಂಡು ತಿರ್ಗಾ ಶನಿವಾರ ಬರಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಯಾಟರ್ಡೆ ತಿರ್ಗಾ ಹೋಗ್ಬೇಕು. ಅವನದೊಂದಲ್ಲು ಫುಲ್ಲು ಹೋಗ್ಬಿಟ್ಟೈತೆ ಹುಳ ಆಗಿ. ಅದಕ್ಕೆ 3 ದಿವಸದಿಂದ ಅಲ್ಲಿ ನೋವು ಅಂತ ಇದ್ದ. ಸರಿ ಅಂತ ಹೇಳ್ಬಿಟ್ಟು ನಮ್ಮನೆ ಹತ್ರನೇ ಬಾಪ್ಟಿಸ್ಟ್ಗೆ ಕರ್ಕೊಂಡೋಗಿ ಎಲ್ಲ ಟೆಸ್ಟ್ ಮಾಡಿಸಿ ಇವಾಗ ಸ್ಯಾಟರ್ಡೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ತಿರ್ಗಾ ಹೋಗೋಕ್ಕೆ. ಇವಾಗ ಮಾತ್ರೆ ಕೊಟ್ಟಿದ್ದಾರೆ. ನಾನಿವಾಗ ಆಡಲ್ಲ. ಇಲ್ಲ, ನಾನು ಆಡಲ್ಲ. ಇವಾಗ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಅದು ಆಡ್ತಿಲ್ಲ. ಚಿನ್ನು ಜೊತೆ ಆಡೋಗು. ಒಂದೇ ಲೂಡೋ ಆಡೋಣ ಅಂತ ಹಿಂಸೆ ಕೊಡ್ತಾಳೆ. ಯಾರು ಆಡ್ತಾರ? ನನಗೆ ಸಾಕಾಯ್ತು ಆಡಿ. ನಿಮ್ಮ ಆಟ ನೀನ್ ಕರೆಕ್ಟ್ ಆಗಿ ಆಡ್ದೆ. ನಾನ್ ನಮ್ಮ ಆಟ ಆಡೋಣ ಅಂದಿದ್ಕೆ ನಂದೆ. ನಿಮ್ಮ ಆಟ ಯಾವ್ದು? 2 ಮಾರ್ಕ್ಸ್ ತಗೊಂಡ್ಬಿಟ್ಟು ಓಡೋದೆ. ಇವೆಲ್ಲ ಬೇಡ, ಹೋಗ ಅವನ ಜೊತೆ ಆಡು. ನಾನಂತೂ ಆಡಲ್ಲ ಇವತ್ತು. ನಿಮ್ಮ ಆಟ ಮಾತ್ರ ನೀವ್ ಆಡ್ತೀರ, ನಮ್ಮ ಆಟ ಇವತ್ತು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ಇವತ್ತು ಚೆನ್ನಾಗಿದ್ದೀನಿ. ಸುಸ್ತು ಎಲ್ಲ ಕಮ್ಮಿ ಇದೆ. ನಾನು ಆಡಲ್ಲ, ನೋವೇ ಚಾನ್ಸೇ ಇಲ್ಲ. ಬೇಡ, ಅವನ ಜೊತೆ ಅಂತೂ ಮೊದ್ಲೇ ಬೇಡ, ಇರಿಟೇಷನ್ ಮಾಡ್ತಾನೆ. ನನ್ನ ಮಗನ ಜೊತೆ ಆಡಕ್ಕಾಗಲ್ಲ, ಬರೀ ಮಾತಾಡೋದೇ ಇರಿಟೇಷನ್. ಸೈಲೆಂಟ್ ಆಗಿ ಆಡ್ಬೇಕು ನನ್ಗೆ. ಸೈಲೆಂಟ್ ಆಗಿ ಆಡ್ತಾನೆ ಇವತ್ತು. ನಾನ್ ಬರಲ್ಲ ಚಿಂಟು, ಹೋಗಿ ಎತ್ಕೊಂಡು ಹೋಗು. ಏನ್ ಕೆಲಸ ಮಾಡ್ತೀಯ? ನನ್ ತಲೆಗೆ ಎಣ್ಣೆ ಆದ್ರೂ ಹಾಕು ಬಾ, ಸ್ನಾನ ಮಾಡ್ಬೇಕು. ಬಂದು ಎಣ್ಣೆ ಹಾಕು ತಲೆಗೆ.
ಹೇಳು ಚಿನ್ನುಗೇನು ಎಕ್ಸಾಮ್ ಆಯ್ತು, ಇನ್ ರಿಸಲ್ಟ್ ಬರೋ ತನಕ ತಲೆನೋವು ಮನೆ ಒಳಗೆ. ಕೇಬಲ್ ಹಾಕ್ಸಿದೀನಿ, ಆದ್ರೂ ಅಲ್ಲಿ ಏನಾಗಿದ್ಯೋ ಕೇಬಲ್ ಗೊತ್ತಾಯ್ತು. ನಾನು ಆಡಲ್ಲ, ನೀನು ಒಬ್ಳೊಬ್ಳೆ ಆಡ್ಕೊ. ಒಬ್ಳೊಬ್ಳೆ ಆಡ್ಕೋ ಅಲ್ವಾ ಫ್ರೆಂಡ್ಸ್? ಒಬ್ಳೊಬ್ಳೆ ಆಡ್ಕೊ. ನನ್ನ ಫೋನಲ್ಲಿ ನನ್ನ ವಿಡಿಯೋನೇ ನೋಡ್ತಾ ಇದ್ದೀನಿ ನಾನು. ಆ ಫೋನು ವಿಡಿಯೋ ಮಾಡಕ್ಕೆ, ಈ ಫೋನು ವಿಡಿಯೋ ನೋಡಕ್ಕೆ. ಇಲ್ಲಾಂದ್ರೆ ಹೆಂಗ್ ಗೊತ್ತಾಗುತ್ತೆ ನನ್ನ ವಿಡಿಯೋ ಹೆಂಗ್ ಬಂದಿದೆ ಅಂತ ನೋಡೋದು ಹೆಂಗೆ ಫ್ರೆಂಡ್ಸ್? ಅದಕ್ಕೆ 2 ಫೋನ್ ಇಟ್ಕೊಂಡಿದ್ದೀನಿ, ಒಂದು ವಿಡಿಯೋ ಮಾಡಕ್ಕೆ, ಒಂದು ವಿಡಿಯೋ ನೋಡಕ್ಕೆ. ಒಂದು ಕಾಲದಲ್ಲಿ ಒಂದು ಫೋನ್ ಇರ್ಲಿಲ್ಲ ನನ್ನ ಹತ್ರ. ಇವತ್ತು 2 ಫೋನ್ ಐತೆ. ಚಿಂಟ 2 ಫೋನ್ ಐತೆ ಫ್ರೆಂಡ್ಸ್, 2 ಫೋನು ನೋಡಿ. ಇದೊಂದು ಫೋನ್, ಅಲ್ಲೊಂದು ಫೋನ್, ಅಲ್ಲೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲೊಂದು ಇಟ್ಕೊಂಡು. ಪಾಯಸ ತಿನ್ನೋರು ಯಾರು? ಬರೋರ್ಗಷ್ಟೇ ಮೊದಲ ಆದ್ಯತೆ. ಚಿನ್ನ ಮಧ್ಯಾಹ್ನದ ಮಾತ್ರೆ ತಿಂದ? ಬೆಳಿಗ್ಗೆ ನುಂಗ್ದಲ್ಲ, ಈಗ ಮಧ್ಯಾಹ್ನದ ಕೊಟ್ಟವ್ರಲ್ಲ. ಬಾ ಎದ್ದು. ಓ ತಿನ್ನ, 5 ಗಂಟೆ ಆಯ್ತು. ಮಧ್ಯಾಹ್ನದ ಮಾತ್ರೆ ನುಂಗು. ಫ್ರೆಂಡ್ಸ್, ನಿಮ್ಗೆ ಆಮೇಲೆ ಸಿಗ್ತೀನಿ. ಕಡಿಕ್ ಬಂದು ಗಾಳೆ ಉಜ್ಜೋದು ಎಲ್ಲ ಓಡಾಡ್ಕೊಂಡು ಇದೈತಲ್ಲ ಸಿಮೆಂಟ್, ಅದ್ರಲ್ಲಿ ಓತೈತೆ ನೋಡ್ಬೇಕು. ಸಿಮೆಂಟ್ ಆದ್ರೆ ಅದ್ರಲ್ಲಿ ಸಿಮೆಂಟ್ ಹೋಗಲ್ಲ. ಬಟ್ಟೆ ಹಾಕು ಮ್ಯಾಟದು ಅಲ್ಲಿ.
ತೋರಿಸ್ಕೊಂಡು ನಿಂತ್ಕೊಬೇಡ. ನಾನು ಅದನ್ನೆಲ್ಲ ತೋರಿಸ್ತಿಲ್ಲ. ಫುಲ್ ಅಡಿಗೆ ಮನೆ ಅಂತ ಇದೀನಿ. ಫುಲ್ ದೇವ್ರ ಮನೆ ಕ್ಲೀನ್ ಆಯ್ತು ಫ್ರೆಂಡ್ಸ್. ಫುಲ್ ಗೋಡೆ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು ಊದ್ಗಡ್ಡಿ ಹಚ್ಚಿ. ಇವಾಗೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದೀನಿ ನೋಡಿ. ಫೋಟೋ ಎಲ್ಲ ಈ ಕಡೆ ನೀಟಾಗಿ ಹಾಕಿದೀನಿ. ಈ ತರ ಬೊಟ್ಟೆಲ್ಲ ಇಟ್ಟು. ಈ ಫೋಟೋ ಕೆಳಗಡೆ ಇತ್ತು, ಅದನ್ನ ಮೇಲೆ ಹೊಡೆದಿದ್ದೀನಿ. ಇವಾಗ ಕೆಳಗಡೆ ಜಾಗನೇ ಇಲ್ಲ ಫ್ರೆಂಡ್ಸ್. ನೋಡಿ ಎಲ್ಲ ಚೆನ್ನಾಗಾಯ್ತು. ಫುಲ್ ನೀಟಾಗಿ ಕಾಣಿಸ್ತೈತೆ. ಈ ಕಡೆ ನೋಡಿ, ಇಲ್ಲಿ ಊದ್ಗಡ್ಡೆ ಹಚ್ಚಿ ಗೋಡೆ ಫುಲ್ ಕಪ್ಪಗಾಗಿತ್ತು. ಇದೆಲ್ಲ ಕೊಳೆ ಅಲ್ಲ, ಇದು ಸಿಮೆಂಟ್. ಟೈಲ್ಸ್ ಹಾಕೋವಾಗ ಸಿಮೆಂಟ್ ಒರೆಸೋದು ಮರ್ತೋಗಿದ್ದಕ್ಕೆ ಇಷ್ಟಂಗೆ ಇದೆ, ಅದು ಹೋಗಲ್ಲ. ಇವಾಗ ನೀಟಾಗಿ ಕ್ಲೀನ್ ಮಾಡಾಯ್ತು. ಸಾಯಂಕಾಲ ಪೂಜೆ ಮಾಡೋದು. ಇವಾಗ ಟೈಮ್ ಬಂದು ನೋಡಿ 3 ಗಂಟೆ ಆಯಿತು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ಕೆ 11:15 3 ಗಂಟೆ ಆಯಿತು ನೋಡಿ. ಇಷ್ಟು ಮಾಡೋಕ್ಕೆ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿದೆ. ಅಪ್ಪ, ಫುಲ್ಲು ಡೀಪ್ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಹುಷಾರಿಲ್ಲ ಅಂತ ಅನ್ಕೊಂಡು 10-15 ದಿವಸ ಆಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ. ಫುಲ್ಲು ಗಲೀಜಾಗಿತ್ತು, ಫುಲ್ಲು ಧೂಳಾಗಿತ್ತು. ಅದಕ್ಕೆ ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ಲು ಡೀಪಾಗಿ ಎಲ್ಲ ತೆಗೆದು ಫುಲ್ ಮೇಲಿಂದ ಟೈಲ್ಸ್ ಎಲ್ಲ ಒರೆಸಿ, ಅದು ಅವಾಗವಾಗ ಒರೆಸ್ತಾ ಇರಬೇಕು. ಇಲ್ಲಾಂದರೆ ಆ ಊದ್ಗಡ್ಡಿ ಮತ್ತು ನಾವು ಕರ್ಪೂರ ಬೆಳಗೋದು, ಊದ್ಗಡ್ಡಿ ಬೆಳಗೋದು, ಧೂಪ ಹಾಕೋದು ಎಲ್ಲ ಮಾಡಿದಾಗ ಆ ಟೈಲ್ಸ್ ಮೇಲೆಲ್ಲ ಕುತ್ಕೊಂಡು ಟೈಲ್ಸ್ ಎಲ್ಲ ಕಪ್ಪಗಾಗಿರುತ್ತೆ. ಅವಾಗ ಅದನ್ನು ಉಜ್ಜಿ ಒರೆಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬೆಳಿಗ್ಗೆ 11:15 ಸ್ಟಾರ್ಟ್ ಮಾಡಿದ್ದಕ್ಕೆ ನೋಡಿ ಟೈಮ್ ಇವಾಗ 2:45 ಹತ್ರ 3 ಗಂಟೆ ಆಯಿತು. ಇನ್ನು 5 ನಿಮಿಷ ಆಯ್ತು ಅಷ್ಟೇ, 3 ಗಂಟೆ ಆಯಿತು. ಇವಾಗ ಎಲ್ಲ ಗುಡಿಸ್ತಾ ಇದ್ದಾಳೆ. ಏನೋ ಕತ್ಲು ಕಾಣಿಸ್ತಾ ಇತ್ತಲ್ಲ ಮನೆ, ನೋಡು. ಏನೋ ಕತ್ಲು ಕಾಣಿಸ್ತಾ ಇದೆ ಫ್ರೆಂಡ್ಸ್. ಬೆಳಕು ಒಂದು ನೋಡು ಚಿಂಟು. ಆವಾಗಲೇ ದೇವ್ರ ಮನೆ ಕ್ಲೀನ್ ಮಾಡೋವಾಗ ಪೆನಾಯಿಲ್ ನೀರು ಬಿದ್ದುಬಿಡ್ತು ಫ್ರೆಂಡ್ಸ್ ಫೋನ್ ಮೇಲೆ. ಅದಕ್ಕೆ ಏನೋ ಕಪ್ಪು ಕಾಣಿಸ್ತೈತೆ, ಬೆಳಕೆ ಕಾಣಿಸ್ತಾ ಇಲ್ಲ. ಕ್ಯಾಮ್ರಾ ಹೋಯ್ತೋ ಏನೋ ಫ್ರಂಟ್ ಕ್ಯಾಮ್ರಾ ಚಿಂಟು, ಫ್ರಂಟ್ ಕ್ಯಾಮ್ರಾ ಹೋಯ್ತೇನೋ ಫ್ರೆಂಡ್ಸ್. ಏನೋ ಕತ್ಲು ಕಾಣಿಸ್ತೈತೆ. ದೇವ್ರ ಮನೆ ಕ್ಲೀನ್ ಮಾಡೋವಾಗ ಲೈಜಾಲ್ ಹಾಕೊಂಡು ಒರೆಸ್ತಾ ಇದ್ದೆ, ಅದು ಮಿಸ್ ಆಗಿ ಫೋನ್ ಮೇಲೆ ಬಿದ್ದುಬಿಡ್ತು. ಫೋನ್ ಯಾಕಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೆ ಅಂತೆಲ್ಲ ಕೇಳಬೇಡಿ. ಫೋನ್ ಬಂದಿತ್ತು, ಮಾತಾಡ್ಕೊಂಡು ಮಾಡ್ತಾ ಇದ್ದೆ, ಅದು ಹೋಯ್ತು. ಇವಾಗ ಬಂತು ಬೆಳಕು. ಏನೋ ಕತ್ಲು ಕಾಣಿಸ್ತಾ ಐತೆ. ಓಕೆ ಫ್ರೆಂಡ್ಸ್, ಎಲ್ಲ ಮಾಡಿ ಸಾಕಾಯ್ತು ನನಗೆ. ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಇವಾಗ 3 ಗಂಟೆ ಸಾಯಂಕಾಲ ಸ್ನಾನನೂ ಆಯಿತು ನಂದು. ಸ್ನಾನನೂ ಮಾಡಿಕೊಂಡೆ. ಫಸ್ಟು ಸ್ನಾನ ಮಾಡಿ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು. ಏನು ಮುಖಕ್ಕೆ ಏನು ಹಚ್ಕೊಂಡಿಲ್ಲ. ಸ್ನಾನ ಮಾಡಿದ ತಕ್ಷಣ ಒಂದು ಸ್ವಲ್ಪ ತಿಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. 3 ಗಂಟೆ ಆಯಿತು, ಇವಾಗ ಮುಗೀತು. ಅಷ್ಟಿತ್ತು ಫ್ರೆಂಡ್ಸ್. ಏನು ಮಾಡಿದೆ? ಅಷ್ಟಿತ್ತು, ಸಾಕಾಯ್ತು ಅಂದರೆ ಸಾಕಾಯ್ತು. ಇವತ್ತು ಬೆಳಗ್ಗೆ ಲೈವ್ ಬೇರೆ ಹೋಗಿದ್ದೆ. ಫಸ್ಟ್ ಟೈಮ್ ಲೈವ್ ಹೋಗಿದ್ದು ನಾನು. ಚೆನ್ನಾಗಿತ್ತು ಲೈವ್ ಬಂದಿದ್ದು. ಅಪ್ಪ ಸುಸ್ತಾಯ್ತು ಇವಾಗ. ಮುಖಕ್ಕಿನ್ನೂ ಏನು ಕ್ರೀಮ್ ಹಚ್ಚಿಲ್ಲ, ಬೊಟ್ಟು ಹಚ್ಚಿಲ್ಲ, ಏನಿಲ್ಲ. ಸ್ನಾನ ಮಾಡಿದ ತಕ್ಷಣ ಒಂದು ಸ್ವಲ್ಪ ತಿಂದ್ಬಿಟ್ಟು, ಇವತ್ತೇನು ಮಾಡಿಲ್ಲ, ಪುಳಿಯೋಗರೆ ಮಾಡಿದ್ದೆ ಬೆಳಿಗ್ಗೆ. ಅದನ್ನು ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾಯಿ ಚಟ್ನಿ ಮಾಡಿ, ಈರುಳ್ಳಿ ಎಲ್ಲ ಹಾಕಿ, ಕಡಲೆ ಬೀಜ ಎಲ್ಲ ಹಾಕಿ ಕಾಯಿ ಚಟ್ನಿ ಎಲ್ಲ ಹಾಕ್ಬಿಟ್ಟು ಅನ್ನ ಚಟ್ನಿ ತಿಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಕ್ಕೆ ಇಡ್ಕೊಂಡೆ. ಇಷ್ಟೊತ್ತಾಯ್ತು, 3 ಗಂಟೆ ಆಯಿತು. ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ.
ಇವಾಗ ಮಧ್ಯಾಹ್ನ ಅಲ್ವಾ, ಇವಾಗ ದೀಪ ಹಚ್ಚಕ್ಕಾಗಲ್ಲ. ಸ್ನಾನನೂ ಹೆಂಗೋ ಆಗಿದೆ. ಸಾಯಂಕಾಲ 6 ಗಂಟೆಗೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ನೀಟಾಗಿ. ನೋಡಿದ್ರಲ್ಲ ನೀವು, ಫುಲ್ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಆದರೆ ಅಲ್ಲಿ ಉರಿತಾ ಇರೋದು ದೀಪ ಅಲ್ಲ, ಅದು ದೀಪ ಅಲ್ಲ, ಅದೊಂದು ತೋರಿಸ್ತೀನಿ ನೋಡಿ. ಈ ಥರ ಶಲ್ದು ಯಾವಾಗೋ ದೀಪಾವಳಿಗೆ ಅಲ್ಲ, ನನ್ನ ಮಗನ್ಗೆ ಸೆಕೆಂಡ್ ಇಯರ್ ಫೇರ್ವೆಲ್ ಅಲ್ಲಿ ಕೊಟ್ಟಿದ್ದು. ಸೆಕೆಂಡ್ ಇಯರ್ ಫೇರ್ವೆಲ್ ಅಲ್ಲಿ ಗ್ರಾಜುಯೇಷನ್ ಡೇ ನಲ್ಲಿ ಕೊಟ್ಟಿದ್ದು. ಅದನ್ನ ಹಚ್ಚೇ ಇಲ್ಲ, ಹಂಗೆ ಇಟ್ಟಿದ್ದೀನಿ. ಆಯ್ತು 2 ವರ್ಷ ಆಯ್ತು. 2 ವರ್ಷ ಆಯ್ತು ಒಂದು ಫೇರ್ವೆಲ್ ಅಲ್ಲಿ, ಸೆಕೆಂಡ್ ಇಯರ್ ಸೆಕೆಂಡ್ PUC ನಲ್ಲಿ ಕೊಟ್ಟಿದ್ದು. ಇದ್ರ ಜೊತೆಗೆ ಒಂದು ದೀಪ ಕೊಟ್ಟಿದ್ದಾರೆ. ದೀಪದೊಳಗಡೆ ಇದನ್ನ ಇಟ್ಟು ದೀಪ ಹಚ್ಚಿರೋ ತರ ಕೊಟ್ಟಿದ್ರು. ಅದನ್ನ ಹಂಗೆ ಇಟ್ಕೊಂಡಿದೀನಿ, ಉರ್ಸೇ ಇಲ್ಲ ನಾನು. ಅದಕ್ಕೆ ಇವಾಗ ನೋಡಿ ಈ ತರ ಉರಿಯುತ್ತೆ. ಹಂಗೆ ಆಫ್ ಮಾಡಿ ದೇವ್ರ ಮನೇಲಿ ಇಟ್ಟಿದ್ದೆ. ಇವಾಗ ಸುಮ್ನೆ ಹಂಗೆಲ್ಲ ಕ್ಲೀನ್ ಮಾಡದ್ನಲ್ಲ ಅಂತೇಳಿ ಅದನ್ನ ಇಟ್ಟಿದ್ದೆ ಅಲ್ಲಿ. ಆನ್ ಮಾಡ್ಬಿಟ್ಟು ಇಟ್ಟಿದ್ದೆ, ಇವಾಗ ಆಫ್ ಮಾಡಿದ್ದೀನಿ ನೋಡಿ. ಆಫ್ ಮಾಡಿದ್ರೆ ಗೊತ್ತಾಗಲ್ಲ, ಆನ್ ಮಾಡಿದ್ರೆ ಸೇಮ್ ದೀಪ ತರನೇ ಉರಿಯುತ್ತೆ. ದೀಪದ ಒಳಗಡೆ ಇಟ್ಬಿಟ್ರೆ ಸೇಮ್ ದೀಪನೇ. ಇವಾಗ ಇಷ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಖತ್ತು ಮಸಿ ಆಗಿತ್ತು ಇದೆಲ್ಲ, ಇವಾಗ ಸಖತ್ತಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಇಷ್ಟು ಕೆಲಸ ಆಯ್ತು. ಇನ್ನು ಸಾಯಂಕಾಲ ಪೂಜೆ ಮಾಡೋದೊಂದು ಕೆಲಸ ಆಯ್ತು ಅಷ್ಟೇ. ಅಡುಗೆ ಮಾಡೋದೇನಿಲ್ಲ, ಚಟ್ನಿ ಮಾಡಿ ಇಟ್ಬಿಟ್ಟಿದ್ದೀನಿ. ಅನ್ನ ಚಟ್ನಿ. ನನ್ನ ಮಗಳು ಇವತ್ತು ಚಪಾತಿ ಮಾಡವಳು. ಅವಳೇ ಚಪಾತಿ ಮಾಡವಳು ಇವತ್ತು. ಆ ಚಪಾತಿನೆಲ್ಲ ಮುದ್ರಿ ಟಿಫನ್ ಅಲ್ಲಿ ತುಂಬಿದೀವಿ. ಅವಳೇ ಇಟ್ಟು ಕಲಸಿ ಚಪಾತಿ ಮಾಡವಳೆ. ಸುಡಕ್ ಬಂದಿಲ್ಲ, ಎಲ್ಲ ಹಪ್ಪಳ ಮಾಡ್ಬಿಟ್ಟವಳೆ. ಹಿಂಗ್ ಮಡ್ಚಿದ್ರೆ ಎಲ್ಲ ಪುಡಿ ಪುಡಿ. ಅದಕ್ಕೆ ಪುಡಿ ಪುಡಿ ಮಾಡಿ ಟಿಫನ್ ಅಲ್ಲಿ ಹಾಕಿದೀವಿ. ಸಾರು ಬಿಟ್ಕೊಂಡು ಕಲ್ಸ್ಕೊಂಡು, ಯಾಕೆ ಸಾರು ಬಿಟ್ಕೊಂಡು ಮನೆ ಕಂಡವಳು ಇಲ್ಲಿ. ಸಾರು ಬಿಟ್ಕೊಂಡು ಕಲ್ಸ್ಕೊಂಡ್ ತಿನ್ಬೇಕಷ್ಟೇ. ಅದು ಯಾಕೆ ಹೋಗ್ಬೇಕೆ? ಓಕೆ ಫ್ರೆಂಡ್ಸ್, ಇವಾಗ ಪಿಕ್ಚರ್ ಬಂದಿದೆ. ಟಿವಿ ಕರೆನ್ಸಿ ಹಾಕ್ಸಿನೂ ಬರ್ತಾ ಇರ್ಲಿಲ್ಲ, ಏನೋ ಪ್ರಾಬ್ಲಮ್ ಆಗಿತ್ತು. ನಮ್ಮ ಯಜಮಾನ್ರು ಇವತ್ತು ಬೆಳಿಗ್ಗೆನೆ ಸರಿ ಮಾಡಿ ಕೊಟ್ಟು ಹೋಗಿದ್ದಾರೆ ಕೆಲ್ಸಕ್ಕೆ. ಇವಾಗ ಒಂದು ಮೂವಿ ಹಾಕಿದ್ದಾರೆ, ಮೂವಿ ನೋಡ್ಬೇಕು. ತುಂಬಾ ದಿವಸ ಆಯ್ತು ಮೂವಿ ನೋಡಿ. ಆ ಮೂವಿ ನೋಡಿ ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು. ಓಕೆನಾ ಫ್ರೆಂಡ್ಸ್?